Hello and welcome to Mustaq Kunnur Academy. Dear diploma students of civil engineering of all government polytechnic, private polytechnic and aided polytechnic. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಸರ್ವೆ ಈ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ಮೂರು ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದ್ದಾವೆ ಅದರದ್ದು ನಾನು MCQ ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ಮತ್ತು ಅದೇ ಕ್ವಶನ್ನಿಗೆ ಆನ್ಸರ್ ಯಾಕೆ ಬರೀಬೇಕು ಅನ್ನೋದು ಲಾಜಿಕ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ಸದ್ದು ನಿಮಗೆ ಕ್ವಶನ್ ವಿತ್ ಆನ್ಸರ್ ಗೊತ್ತಾಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೈಪ್ ಮಾಡಿ ಮತ್ತು ಈ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್. ಫಸ್ಟ್ ಕ್ವಶನ್ ಹಿಯರ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸರ್ವೇಯಿಂಗ್ ಈಸ್. ಸರ್ವೇಯಿಂಗ್ ಡೆಫಿನೇಷನಲ್ಲೇ ಬರುತ್ತೆ. ದಿಸ್ ದ ಮೇನ್ ಆಬ್ಜೆಕ್ಟಿವ್ ಹಿಯರ್ ಈಸ್ ಸರ್ವೇದು ಮೇನ್ ಆಬ್ಜೆಕ್ಟಿವ್ ಪ್ರಿಪೇರ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ದಿ ಅರ್ತ್ ಸರ್ಫೇಸ್. ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಪ್ಲೇನ್ ಸರ್ವೇಯಿಂಗ್ ಅಸ್ಯೂಮ್ಸ್ ಡ್ಯಾಶ್. ಪ್ಲೇನ್ ಸರ್ವೇಯಿಂಗ್ ಅಂದ್ರೇನು? ಪ್ಲೇನ್ ಸರ್ವೇಯಿಂಗ್ ಅಸ್ಯೂಮ್ಸ್ ದ್ಯಾಟ್ ಹಿಯರ್ ಈಸ್ ದಿ ಅರ್ತ್ ಕರ್ವೇಚರ್ ಈಸ್ ದಿ ನೆಗ್ಲಿಜಿಬಲ್ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ವಿಚ್ ಈಸ್ ನಾಟ್ ಅ ಟೈಪ್ ಆಫ್ ಚೈನ್. ಇದರಲ್ಲಿ ಯಾವುದು ಚೈನ್ ಟೈಪ್ ಅಲ್ಲ. ದ ಆಪ್ಟಿಕಲ್ ಚೈನ್ ಈಸ್ ದಿ ನಾಟ್ ಟೈಪ್ ಆಫ್ ದಿ ಚೈನ್. ಹಿಯರ್ ಈಸ್ ಬಿಕಾಸ್ ಮೆಟ್ರಿಕ್ಸ್ ಆ್ಯಂಡ್ ಇಂಜಿನಿಯರ್ಸ್ ಆ್ಯಂಡ್ ರೆವಿನ್ಯೂ ಚೈನ್ಸ್ ಆರ್ ಸ್ಟ್ಯಾಂಡರ್ಡ್ ಸರ್ವೇಯಿಂಗ್ ಚೈನ್ಸ್. ಇದು ಬಿಟ್ಟರೆ ಆಪ್ಟಿಕಲ್ ಚೈನ್ ಇದೆಯಲ್ಲ, ದಿಸ್ ಇಸ್ ನಾಟ್ ದಿ ಚೈನ್. ಅ ಲೈನ್ ಜಾಯ್ನಿಂಗ್ ಟೂ ಸರ್ವೆ ಸ್ಟೇಷನ್ ಈಸ್ ನೋನ್ ಆ್ಯಸ್ ಡ್ಯಾಶ್. ಟೂ ಸರ್ವೆ ಸ್ಟೇಷನ್ಸನ್ನು ಲೈನ್ ಜಾಯಿನ್ ಮಾಡೋದಕ್ಕೆ ಏನಂತಾರೆ ಅಂದರೆ ಬೇಸ್ ಲೈನ್ ಅಂತ ಹೇಳ್ತಾರೆ. ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಸೆಟ್ ರೈಟ್ ಆ್ಯಂಗಲ್ ಡ್ಯೂರಿಂಗ್ ಚೈನಿಂಗ್ ದಟ್ ಈಸ್ ಕಾಲ್ಡ್. ಈಗ ರೈಟ್ ಆ್ಯಂಗಲ್ ಸೆಟ್ ಮಾಡಲಿಕ್ಕೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟಿಗೆ ಏನಂತಾರೆ ಅಂದರೆ ದಟ್ ಈಸ್ ಕಾಲ್ಡ್ ಕ್ರಾಸ್ ಸ್ಟಾಫ್. ಇನ್ ರೆಸಿಪ್ರೋಕಲ್ ರೇಂಜಿಂಗ್ ಕಮ್ಯುನಿಕೇಷನ್ ಬಿಟ್ವೀನ್ ಸ್ಟೇಷನ್ ಈಸ್ ರಿಕ್ವೈರ್ಡ್ ದಟ್ ಈಸ್ ಕಾಲ್ಡ್ ಡ್ಯಾಶ್. ಈಗ ರೆಸಿಪ್ರೋಕಲ್ ರೇಂಜಿಂಗಲ್ಲಿ ಕಮ್ಯುನಿಕೇಷನ್ ಬೇಕಾಗುತ್ತೆ ಬಿಟ್ವೀನ್ ಟೂ ಸ್ಟೇಷನ್. ಇಟ್ ಈಸ್ ನೋನ್ ಆ್ಯಸ್ ಲೈನ್ ಆಫ್ ಸೈಟ್ obstructed that is called line of sight obstructed. Which of the following bearing lie in third quadrant? Answer here is the yes, 30 degree W. Third quadrant direction lie in the southwest angle. The method of leveling suitable for ರೂಟ್ ಸರ್ವೆಯಲ್ಲಿ ಲೆವೆಲಿಂಗಿಗೆ ಯಾವ್ದು ಯೂಸ್ ಮಾಡ್ತಾರೆ? ಪ್ರೊಫೈಲ್ ಲೆವೆಲಿಂಗನ್ನು ಯೂಸ್ ಮಾಡ್ತಾರೆ. ದ ಪ್ರೊಫೈಲ್ ಲೆವೆಲಿಂಗ್ ಈಸ್ ದಿ ಕರೆಕ್ಟ್ ಆನ್ಸರ್. ದ ಟರ್ಮ್ ಬ್ಯಾಕ್ ಸೈಟ್ ಇನ್ ಲೆವೆಲಿಂಗ್ ರೆಫರ್ಸ್ ಟು. ಬ್ಯಾಕ್ ಸೈಟ್ ಅಂದರೆ ಏನು? ಬ್ಯಾಕ್ ಸೈಟ್ ಅಂದರೆ ಆನ್ಸರ್ ಹಿಯರ್ ಈಸ್ ದಿ ಫಸ್ಟ್ ಆನ್ಸರ್. ಫಸ್ಟ್ ರೀಡಿಂಗ್ ಫ್ರಮ್ ನ್ಯೂ ಸೆಟಪ್ ಈಸ್ ನೋನ್ ಆಸ್ ದಿ ಬ್ಯಾಕ್ ಸೈಟ್. ಬ್ಯಾಕ್ ಸೈಟ್ ಎಸ್ಟಾಬ್ಲಿಷಸ್ ದಿ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಫ್ರಮ್ ದಿ ನೋನ್ ಪಾಯಿಂಟ್. ಅಂದರೆ ಒಂದು ಪಾಯಿಂಟ್ಲಿಂದ ನಾವು ಹೈಟನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. That is called first reading from the new setup. Contour line never cross each other. Correct answer here is the never cross each other. Which instrument helps detect the local attraction in the compass surveying? Compass surveying ಅಲ್ಲಿ ಲೋಕಲ್ ಅಟ್ರಾಕ್ಷನ್ ಡಿಟೆಕ್ಟ್ ಮಾಡಲಿಕ್ಕೆ ಯಾವುದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾರೆ? ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ದಿ ಪ್ರಿಸ್ಮ್ಯಾಟಿಕ್ ಕಂಪಾಸ್. Primary axis of dumpy level. The primary axis of dumpy level here is the vertical axis. Vertical axis ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. Error due to sag in chain is known as. ಯಾವ ಥರ ಎರರ್ ಅಂತಾರೆ ಇದಕ್ಕೆ? ಪರ್ಸನಲ್ ಎರರ್, ನ್ಯಾಚುರಲ್ ಎರರ್, ಇನ್ಸ್ಟ್ರೂಮೆಂಟಲ್ ಎರರ್, ರ್ಯಾಂಡಮ್ ಎರರ್. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ನ್ಯಾಚುರಲ್ ಎರರ್. Contour interval depends on dash. Type of terrain, type of chain used, magnetic declination, size of staff used. The correct answer here is the type of terrain. A tie line in chain surveying is used to dash. A tie line in chain is used for locate the inaccessible points. Likewise, ಈಗ fill in the blanks ನಾವು ನೋಡಬಹುದು. Dash is a reference surface from which elevation is measured. Datum is the answer. Datum ಅಂದರೆ datum is a base reference level for the elevation. Instrument used for setting right angle is known as optical square. Optical square. Fill in the blanks ಏನು ಮಾಡಿರ್ತಾರೆ? 5 ಚಾಯ್ಸನ್ನು ಕೊಟ್ಟಿರ್ತಾರೆ. ನೀವು 5 ಚಾಯ್ಸಲ್ಲಿ ಒಂದೊಂದು ಚಾಯ್ಸನ್ನು ನೀವು ಬರಿಬೇಕಾಗತ್ತೆ. Dash occurs when compass reading is disturbed by nearby metal object.
ದಿಸ್ ಈಸ್ ಈಗ ಕಂಪಾಸ್ ಎದರ್ಲಿಂದ ಡಿಸ್ಟರ್ಬ್ ಆಗುತ್ತಂದರೆ ಇಟ್ ಈಸ್ ಡಿಸ್ಟರ್ಬ್ ಗೆಟಿಂಗ್ ಬೈ ಲೋಕಲ್ ಅಟ್ರಾಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ದ ಪಾಯಿಂಟ್ ವೇರ್ ದ ಫೋರ್ ಸೈಟ್ ಆ್ಯಂಡ್ ಬ್ಯಾಕ್ ಸೈಟ್ ರೀಡಿಂಗ್ ಆರ್ ಟೇಕನ್ ಈಸ್ ನೋನ್ ಆಸ್ ಬ್ಯಾಕ್ ಸೈಟ್ ಮತ್ತು ಫೋರ್ ಸೈಟ್ ರೀಡಿಂಗ್ ನಾವು ಏನು ತಗೋತೀವಿ ಆ ಪಾಯಿಂಟಿಗೆ ಏನಂತಾರೆ ಅಂದರೆ ಚೇಂಜ್ ಪಾಯಿಂಟ್ ಅಂತ ಹೇಳ್ತಾರೆ. ಶಾರ್ಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಸರ್ವೆ ಲೈನ್ ಟು ದಿ ಆಬ್ಜೆಕ್ಟ್ ಲೈನ್ ಈಸ್ ನೋನ್ ಆಸ್ ಆಫ್ಸೆಟ್. MCQ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಸ್ಮಾಲೆಸ್ಟ್ ಡಿವಿಷನ್ ಇನ್ ಮೆಟ್ರಿಕ್ ಚೈನ್. ಸ್ಮಾಲ್ ಡಿವಿಷನ್ ಯಾವುದಿದೆ ಮೆಟ್ರಿಕ್ ಚೈನಲ್ಲಿ, ದಟ್ ಈಸ್ 10 ಸೆಂಟಿಮೀಟರ್ ಚೈನ್ ಇರುತ್ತೆ. ವಿಚ್ ಟೇಪ್ ಈಸ್ ಮೋಸ್ಟ್ ಅಫೆಕ್ಟೆಡ್ ಟೆಂಪರೇಚರ್. ವಿಚ್ ಟೇಪ್ ಈಸ್ ದಿ ಮೋಸ್ಟ್ ಅಫೆಕ್ಟೆಡ್ ಬೈ ಟೆಂಪರೇಚರ್. ಯಾವ ಟೇಪ್ ಏನಿದೆಲ್ಲ ಟೆಂಪರೇಚರ್ಲಿಂದ ಎಫೆಕ್ಟ್ ಆಗುತ್ತೆ. ಲಿನೆನ್ ಟೇಪ್ ಏನಿದೆಲ್ಲ ಟೆಂಪರೇಚರ್ಲಿಂದ ಎಫೆಕ್ಟ್ ಆಗುತ್ತೆ. ಇನ್ ಚೈನ್ ಸರ್ವೇಯಿಂಗ್ ಟೈ ಲೈನ್ ಈಸ್ ಯೂಸ್ಡ್ ಫಾರ್ ಡ್ಯಾಶ್. ಇಟ್ ಈಸ್ ಯೂಸ್ಡ್ ಫಾರ್ ಲೊಕೇಟ್ ಇಂಟೀರಿಯರ್ ಡಿಟೇಲ್ಸ್. ರೇಂಜಿಂಗ್ ರಾಡ್ಸ್ ಆರ್ ಪೇಂಟೆಡ್. ರೇಂಜಿಂಗ್ ರಾಡ್ಸ್ ಯಾವ ಥರ ಪೇಂಟ್ ಮಾಡಿರ್ತಾರೆ, ರೆಡ್ ಮತ್ತು ವೈಟನ್ನು ಮಾಡಿರ್ತಾರೆ, ಯಾಕಂದರೆ ಇದು ವಿಸಿಬಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ. ಡೈರೆಕ್ಟ್ ರೇಂಜಿಂಗ್ ಈಸ್ ಡಿಫಿಕಲ್ಟ್. ವೆನ್ ಡೈರೆಕ್ಟ್ ರೇಂಜಿಂಗ್ ಯಾವಾಗ ಡಿಫಿಕಲ್ಟ್ ಆಗುತ್ತೆ, ವೆನ್ ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಲೈನ್ ಆಫ್ ಸೈಟ್ ಈಸ್ ಅಬ್ಸ್ಟ್ರಕ್ಟೆಡ್. ನೋಡಿ, ಲೈನ್ ಆಫ್ ಸೈಟ್ ಮೇಲೆ 2 ಕ್ವಶನ್ಸನ್ನು ಕೇಳಿದ್ದಾರೆ. ಅ ಪ್ರಿಸಮ್ ಸ್ಕ್ವೇರ್ ಈಸ್ ಯೂಸ್ಡ್ ಫಾರ್ ಡ್ಯಾಶ್. ಪ್ರಿಸಮ್ ಸ್ಕ್ವೇರನ್ನು ಎದಕ್ಕೆ ಯೂಸ್ ಮಾಡ್ತಾರೆ, ಪ್ರಿಸಮ್ ಸ್ಕ್ವೇರ್ ಈಸ್ ಯೂಸ್ಡ್ ಫಾರ್ ಸೆಟ್ಟಿಂಗ್ ದಿ ರೈಟ್ ಆ್ಯಂಗಲ್. ಇನ್ಸ್ಟ್ರೂಮೆಂಟಲ್ ಎರರ್ ಇನ್ ಕಂಪಾಸ್ ಅರೈಸಸ್ ಡ್ಯೂ ಟು ಡ್ಯಾಶ್. ಇನ್ಸ್ಟ್ರೂಮೆಂಟ್ ಎರರ್ ಎದಕ್ಕಾಗುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ಇನ್ಅಕ್ಯುರೇಟ್ ಗ್ರ್ಯಾಜುಯೇಷನ್. ಇನ್ಕರೆಕ್ಟ್ ಸ್ಕೇಲ್ ಮಾರ್ಕಿಂಗ್ ಏನಿರುತ್ತಲ್ಲ ಅದರಲ್ಲಿಂದ ಪ್ರಿಸಿಷನ್ ಎರರ್ ಬರುತ್ತೆ. ಲೈಕ್ ವೈಸ್ ಡಿಪ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಈಸ್ 0 ಅಟ್ ಇಕ್ವೇಟರ್. ನೋಡಿ, ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಡಿಪ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ 0 ಅಟ್ ದಿ ಇಕ್ವೇಟರ್. ಫಂಡಮೆಂಟಲ್ ಎಕ್ಸಿಸ್ ಇನ್ ಡಂಪಿ ಲೆವೆಲ್ ಈಸ್ ಲೈನ್ ಆಫ್ ಕಾಲಿಮೇಷನ್. ಎ ಡಾಟಮ್ ಅಂದರೆ ಏನು, ಇಟ್ ಈಸ್ ದ ರೆಫರೆನ್ಸ್ ಫ್ರಮ್ ವೇರ್ ದ RL all reduced levels measured relative to the datum. Backside is always taken on. Backside ಯಾವಾಗಲೂ ಎಲ್ಲಿ ತಗೋತಾರೆ, ಇಟ್ ಈಸ್ ಟೇಕನ್ ಆನ್ ದಿ ಬೆಂಚ್ ಮಾರ್ಕ್. ಟೇಕನ್ ಆನ್ ದಿ ಬೆಂಚ್ ಮಾರ್ಕ್. ಏರಿಯಾ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಟ್ರೆಪೆಜಾಯ್ಡಲ್ ರೂಲ್ ಈಸ್ ಮೋರ್ ಅಕ್ಯುರೇಟ್. ಯಾವಾಗ ಇದು ಮೋರ್ ಅಕ್ಯುರೇಟ್ ಆಗುತ್ತೆ, ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ದಿ ಆನ್ಸರ್ ಬಿ. ಆಫ್ಸೆಟ್ ಆರ್ ಯೂನಿಫಾರ್ಮ್ಲಿ ಸ್ಪೇಸ್ಡ್. The area of an irregular boundary is the best measured using chain and offset. And the model question paper 2 to fill in the blanks nodi. Here is the difference between magnetic and two meridian is known as magnetic dip. The horizontal distance measured from the fixed point along with the survey is known as chainage. Dash is equilateral distance measured from the main survey line, that is the offset. ಮಾಡೆಲ್ ಕ್ವಶನ್ ಪೇಪರ್ 3 ಅಲ್ಲಿ ಕೂಡ ಕ್ವಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ಪ್ರೈಮರಿ ಕ್ಲಾಸಿಫಿಕೇಶನ್ ಆಫ್ ಸರ್ವೆ. ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ದಿ ಪ್ಲೇನ್ ಸರ್ವೆ. ದ ಮೆಥಡ್ ಯೂಸ್ಡ್ ಫಾರ್ ದಿ ಚೈನಿಂಗ್ ಆನ್ ಸ್ಲೋಪಿಂಗ್ ಗ್ರೌಂಡ್ ಈಸ್ ನೋನ್ ಆಸ್ ಸ್ಟೆಪ್ಪಿಂಗ್ ಮೆಥಡ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟೈಪ್ ಆಫ್ ಟೇಪ್ ಯೂಸ್ಡ್ ಇನ್ ದಿ ಚೈನ್ ಸರ್ವೆ. ಈ ಚೈನ್ ಸರ್ವೆಯಲ್ಲಿ ಯಾವುದು ನಾವು ಯೂಸ್ ಮಾಡೋದಿಲ್ಲ, ಮೇಜರಿಂಗ್ ವೀಲನ್ನು ನಾವು ಇದರಲ್ಲಿ ಯೂಸ್ ಮಾಡೋದಿಲ್ಲ. ಬೇಸ್ ಲೈನ್ ಈಸ್ ಡಿಫೈನ್ಡ್ ಆ್ಯಸ್, ಅಗೇನ್ ಇದನ್ನು ಕೇಳಿದ್ದಾರೆ. ಬೇಸ್ ಲೈನ್ ಅಂದರೆ ದ ಮೇನ್ ಆ್ಯಂಡ್ ದಿ ಲಾಂಗೆಸ್ಟ್ ಲೈನ್ ಆಫ್ ದಿ ಟ್ರಯಾಂಗ್ಯುಲೇಷನ್ ಈಸ್ ನೋನ್ ಆಸ್ ದ ಸಿ. ಆನ್ಸರ್ ಹಿಯರ್ ಈಸ್ ದಿ ಕರೆಕ್ಟ್ ಆನ್ಸರ್. ಟ್ರೂ ಬೇರಿಂಗ್ ಈಸ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಡ್ಯಾಶ್. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಟ್ರೂ ನಾರ್ತ್. ಟ್ರೂ ಬೇರಿಂಗ್ ರೆಫರೆನ್ಸ್ ಇಸ್ ದಿ ಜಾಗ್ರಫಿಕ್ ನಾರ್ತ್. ವಿಚ್ ಮೆಥಡ್ ಆಫ್ ಲೆವೆಲಿಂಗ್ ಈಸ್ ಸೂಟೇಬಲ್ ಫಾರ್ ದಿ ಲಾಂಗ್ ಡಿಸ್ಟೆನ್ಸ್ ಅಕ್ರಾಸ್ ರಿವರ್. ಯಾವ ಮೆಥಡನ್ನು ಯೂಸ್ ಮಾಡ್ತಾರೆ, ರೆಸಿಪ್ರೋಕಲ್ ಲೆವೆಲಿಂಗನ್ನು ಯೂಸ್ ಮಾಡ್ತಾರೆ. ಲೋಕಲ್ ಅಟ್ರಾಕ್ಷನ್ ಈಸ್ ಡಿಟೆಕ್ಟೆಡ್ ಬೈ ಕಂಪೇರಿಂಗ್ ಫೋರ್ ಆ್ಯಂಡ್ ಬ್ಯಾಕ್ ಬೇರಿಂಗ್. ರೈಸ್ ಆ್ಯಂಡ್ ಫಾಲ್ ಮೆಥಡ್ ಈಸ್ ಯೂಸ್ಡ್. ರೈಸ್ ಆ್ಯಂಡ್ ಫಾಲ್ ಮೆಥಡ್ ಎಲ್ಲಿ ಯೂಸ್ ಮಾಡ್ತಾರೆ, ಇಟ್ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ದಿ ರೆಡ್ಯೂಸ್ಡ್ ಲೆವೆಲ್ಸ್. ಕೌಂಟೂರ್ ಲೈನ್ಸ್ ಪೇಸ್ಡ್ ಕ್ಲೋಸ್ಲಿ ಇಂಡಿಕೇಟ್. ಕೌಂಟೂರ್ ಲೈನ್ಸ್ ಭಾಳ ಸಮೀಪ ಇದ್ದಾಗ ಏನು ಇಂಡಿಕೇಟ್ ಮಾಡುತ್ತಂದರೆ ಇಂಡಿಕೇಟ್ಸ್ ದಿ ಸ್ಟೀಪ್ ಸ್ಲೋಪ್. ದ ಸ್ಟ್ಯಾಂಡರ್ಡ್ ಲೆಂತ್ ಆಫ್ ದ ಮೆಟ್ರಿಕ್ ಚೈನ್. ಮೆಟ್ರಿಕ್ ಚೈನ್ ಸ್ಟ್ಯಾಂಡರ್ಡ್ ಲೆಂತ್ ಏನಿರುತ್ತೆ ಇಲ್ಲಿ ಕೊಟ್ಟಿದ್ದಾರೆ 10 ಮೀಟರ್, 20 ಮೀಟರ್, 30 ಮೀಟರ್. ಆಲ್ ಆಫ್ ದಿ ಅಬವ್. ದ ಆಲ್ ಆಫ್ ದಿ ಅಬವ್ ಈಸ್ ದಿ ಕರೆಕ್ಟ್ ಆನ್ಸರ್. ಲೈಕ್ ವೈಸ್ 12, 13, 14 ಮತ್ತು 15 ಕೂಡ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ಇಲ್ಲೇ
ಮಾಡೆಲ್ ಕ್ವಶನ್ ಪೇಪರ್ಸ್ 3 ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಫಿಕ್ಸ್ಡ್ ಪಾಯಿಂಟ್ ಆನ್ ದ ಲೈನ್ ಯೂಸ್ ಟು ಟೇಕ್ ದಿ ಆಫ್ಸೆಟ್ ಇಸ್ ನೋನ್ ಆಸ್ ಟೈ ಸ್ಟೇಷನ್. Likewise, dash reference surface used to calculate the elevation is known as datum, and dash is used to set a right angle is known as the optical square. ಭಾಳಷ್ಟು ಕ್ವಶನ್ಸ್ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ರಿಪೀಟ್ ಆಗಿದ್ದಾವೆ. ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿದರೆ ಮ್ಯಾಕ್ಸಿಮಮ್ ನೀವು ಸ್ಕೋರ್ ಮಾಡಬಹುದು. ಏನೇ ಕಮೆಂಟ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.